ಯಾವುದೋ ಒಂದು ಹಂತದಲ್ಲಿ ನಾವು ನಮ್ಮ ನಡೆ ನುಡಿ ಹಾಗೂ ಪ್ರತಿಯೊಂದು ವ್ಯವಹಾರಗಳಲ್ಲೂ ಧರ್ಮವನ್ನು ಪಾಲಿಸ್ತಕ್ಕಂತಹ ಸಂಕಲ್ಪವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಹಾಗೂ ಆ ಪ್ರಕಾರವಾಗಿ ನಾವು ಕಿವಿಗೆ ಏನು ಕೇಳಿಸಬೇಕು, ಕಣ್ಣಿಗೆ ಏನನ್ನು ತೋರಿಸಬೇಕು, ನಾಲಿಗೆಗೆ ಯಾವುದನ್ನು ರುಚಿ ತೋರಿಸಬೇಕು, ಚರ್ಮ ಯಾವುದನ್ನು ಮುಟ್ಟಬೇಕು, ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳನ್ನು ನೀವು ಸರಿಯಾದ ವಿಚಾರಗಳಲ್ಲಿ ಹೂಡಿಕೆ ಮಾಡುವುದು. ಅರ್ಥಾತ್ ಆ ಪಂಚೇಂದ್ರಿಯಗಳನ್ನು ಯಾವುದರಲ್ಲಿ ನೀವು ತಲ್ಲೀನವಾಗಿಸ್ತೀರಿ ಅಥವಾ ಯಾವುದರಲ್ಲಿ ನೀವು ಅದನ್ನು ಹರಿಬಿಡ್ತೀರಿ ಅನ್ನೋದು ಬಹಳ ಮುಖ್ಯ. ಆ ಪ್ರಕಾರವಾಗಿ ಲೋಕದಲ್ಲಿ ಸಜ್ಜನರು, ದುರ್ಜನರು, ಮಹಾತ್ಮರು, ದುರಾತ್ಮರು, ಒಳ್ಳೆಯವರು, ಕೆಟ್ಟವರು, ಇದರ ಈ ವಿಭಾಗ ಅಥವಾ ಈ ಪ್ರತ್ಯೇಕತೆ ಹೇಗಾಗುತ್ತೆ ಅಂದರೆ ಅವರವರ ವರ್ತನೆ ಮತ್ತು ಅವರ ವರ್ತನೆಗಳಿಂದ ಲೋಕಕ್ಕಾದ ನಷ್ಟ ಅಥವಾ ಲಾಭದ ಮೇಲೆ ಇವರು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ. ಸ್ನೇಹಿತರೆ, ನಾವು ನಮ್ಮ ಬದುಕಲ್ಲಿ ಇನ್ಯಾರಿಗೂ ನಾವು ಒಳ್ಳೆಯವರು ಅಂತ ತೋರಿಸೋ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ ಸ್ವಯಂ ನಮ್ಮ ಆತ್ಮತೃಪ್ತಿಗೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಆತ್ಮ ಹಾಗೂ ಪರಮಾತ್ಮಗಳ ನಡುವೆ ಅಂತಹ ಯಾವ ಭೇದವೂ ಇಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಆಧ್ಯಾತ್ಮಿಕತೆಯಲ್ಲಿ ಮೊದಲು ಆತ್ಮ ಮತ್ತು ಪರಮಾತ್ಮದ ಮೂಲ ಈ ವ್ಯತ್ಯಾಸವನ್ನು ಅಥವಾ ಈ ಎರಡೂ ಕೂಡ ಬೇರೆ ಬೇರೆ ಏನಲ್ಲ ಅನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈ ದೇಹದಲ್ಲಿ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಸತ್ಯ, ಧರ್ಮ, ನ್ಯಾಯ, ನೀತಿ, ಇದಕ್ಕೆ ನಮ್ಮ ಪತಂಜಲಿ ಮಹರ್ಷಿಯವರು ಯೋಗ ಸೂತ್ರದಲ್ಲೂ ಅದನ್ನೇ ಹೇಳಿದ್ದಾರೆ. ಅಂದರೆ ನೀವು ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಅಲ್ಲಿ ಶಿಸ್ತು ಮತ್ತು ನೈತಿಕತೆ ಇವೆರಡು ಬಹಳ ಮುಖ್ಯವಾದದ್ದು. ಇಸ್ಲಾಂ ಧರ್ಮ ಹೇಳುತ್ತೆ ಶಿಸ್ತು ಮತ್ತು ನೈತಿಕತೆ, ಆದರೆ ಅಲ್ಲಿ ಇಂದ್ರಿಯಾತೀತವಾದ ಅನುಭವಕ್ಕೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಇಂಥವರನ್ನೇ ಪೂಜಿಸಬೇಕು, ಇದನ್ನೇ ಪೂಜಿಸಬೇಕು ಅಂತೇನಿಲ್ಲ. ನಿಮಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದೆ. ನೀವು ಯಾವ ದೇವರನ್ನು ಬೇಕಾದರೂ ನಂಬಬಹುದು. ನಿಮ್ಮ ಅನುಭವಕ್ಕೆ ಬರದ ಹೊರತು ನಿಮ್ಮ ಅನುಭವಕ್ಕೆ ಬರುವವರೆಗೂ ನೀವು ಅದು ನಂಬದೇನೂ ಇರಬಹುದು. ಇಲ್ಲಿ ನಿಮಗೆ ಯಾರೂ ಶಿಕ್ಷೆ ಕೊಡುವುದಿಲ್ಲ, ಹೌದಲ್ಲ? ಈ ಆತ್ಮ ಪರಮಾತ್ಮದ ವಿಚಾರಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಉಪ್ಪಿನಿಂದ ಮಾಡಿದ ಒಂದು ಬೊಂಬೆ ಸಮುದ್ರದ ಆಳಕ್ಕಿಳಿತಂತೆ. ಏನೋ ಕುತೂಹಲಕ್ಕೆ ಸಮುದ್ರದ ಆಳಕ್ಕೆ ಆ ಉಪ್ಪಿನ ಬೊಂಬೆ ಇಳಿತಂತೆ. ನೆಕ್ಸ್ಟ್ ಏನಾಗಿರ್ಬೋದು ನಿಮಗೂ ಗೊತ್ತಿರುತ್ತೆ. ಸಮುದ್ರದಲ್ಲಿ ಕರಗಿ ಅದು ಲೀನವಾಗೋಯ್ತು. ಯೋಚನೆ ಮಾಡಿ, ಆ ಉಪ್ಪಿನ ಬೊಂಬೆ ಎಲ್ಲಿಂದ ಬಂದದ್ದು? ಆ ಉಪ್ಪು ಸಮುದ್ರದಿಂದಲೇ ಬಂದದ್ದು, ಮತ್ತೆ ಸಮುದ್ರದೊಳಗಡೆನೇ ಲೀನವಾಯಿತು. ಉಪ್ಪಿನ ಬೊಂಬೆ ಅಂತ ಹೇಳ್ತಾ ಇದ್ದೀವಿ. ಆ ಬೊಂಬೆ ಮಾಡಲಿಕ್ಕೆ ಉಪ್ಪು ಬೇಕು. ಉಪ್ಪೆಲ್ಲಿಂದ ಬಂತು? ಸಮುದ್ರದಿಂದ ಬಂತು. ಸಮುದ್ರದ ಬೊಂಬೆ ಸಮುದ್ರದಲ್ಲೇ ಲೀನವಾಯಿತು. ಹಾಗೆ ಈ ಪರಮಾತ್ಮ ಮತ್ತು ಆತ್ಮ, ಪರಮಾತ್ಮ ಅನ್ನೋದು ಅದೊಂದು ಸಮುದ್ರ, ಆತ್ಮ ಅನ್ನೋದು ಅದೊಂದು ಉಪ್ಪಿನ ಬೊಂಬೆ ಇದ್ದ ಹಾಗೆ. ಅಂತಿಮವಾಗಿ ನಾವು ಆ ಪರಮಾತ್ಮ ಅನ್ನೋ ಸಮುದ್ರದಲ್ಲಿ ಲೀನವಾಗುತ್ತೀವಿ. ಹಾಗೆ ಲೀನವಾಗುವ ಮುಂಚೆ ಆ ಪರಮಾತ್ಮನ ಪ್ರತಿಬಿಂಬವಾದ ಆತ್ಮ ಸ್ವರೂಪಿಯಾದ ನಾವು ಈ ದೇಹವನ್ನು ಧರಿಸಿ ನಮ್ಮ ಕರ್ಮಗಳನ್ನು ಕಳೀಲಿಕ್ಕೆ, ನಮ್ಮ ಕರ್ಮಗಳನ್ನು ಅನುಭವಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಹೀಗೆ ಜನಿಸಿ ಬಂದಾಗ ನಮ್ಮ ಗಮನ ಯಾವ ಕಡೆ ಇರಬೇಕು? ಮುಮುಕ್ಷತ್ವ ಅಂದರೆ ಮೋಕ್ಷದ ಕಡೆ ಇರಬೇಕು ಅಂತ ಹೇಳ್ತಾರೆ. ಸರಿ, ಮೋಕ್ಷ ದೂರದ ಮಾತು. ಅಟ್ಲೀಸ್ಟ್ ಈ ದೇಹವನ್ನು ಧರಿಸಿ ಬಂದ ಮೇಲೆ ಜ್ಞಾನಕ್ಕೆ ಮಹತ್ವ ಕೊಡೋಣ, ಶಿಸ್ತಿಗೆ ಮಹತ್ವ ಕೊಡೋಣ, ನೈತಿಕತೆಗೆ ಮಹತ್ವ ಕೊಡೋಣ. ನನ್ನ ಸುಖಕ್ಕೋಸ್ಕರ ನನ್ನದೇ ರೀತಿಯ ಇನ್ನೊಂದು ಮನುಷ್ಯನಿಗೆ, ಇನ್ನೊಂದು ಆತ್ಮಕ್ಕೆ ಶಿಕ್ಷೆಯನ್ನು ಅಥವಾ ನೋವನ್ನು ಕೊಡುವುದು ಧರ್ಮ ಅಲ್ಲ. ಹೀಗೆ ನಾವು ಆತ್ಮ ಪರಮಾತ್ಮಗಳ ನಡುವಿನ ವ್ಯತ್ಯಾಸವನ್ನು ಕಂಡುಕೊಳ್ಳಬೇಕು. ಅಂದರೆ ನಾವು ನೀವು ಒಂದು ದಿವಸ ಸಮುದ್ರದಲ್ಲಿ ಲೀನವಾಗುವರಿದ್ದೀವಿ. ನಾವೀಗ ಒಂದು ಉಪ್ಪಿನ ಬೊಂಬೆ. ಈ ಉಪ್ಪಿನ ಬೊಂಬೆ ಸಮುದ್ರದೊಳಗಡೆ ಹೋಗಿ ಒಂದು ದಿವಸ ಲೀನವಾಗುತ್ತೆ. ಹಾಗೆ ಲೀನವಾಗುವ ಮುಂಚೆ ನಾವು ನಮ್ಮ ಬದುಕನ್ನು ಬರೀ ಹೆಂಡತಿ, ಮಕ್ಕಳು, ಗಂಡ, ದುಡಿಮೆ,
ಚೀಟಿ ಕಟ್ಟೋದು, ಇದನ್ನು ಮಾಡೋಣ ಸಂಸಾರಸ್ಥರಾಗಿ ಬಹುಶಃ ಕೆಲವೊಮ್ಮೆ ಅನಿವಾರ್ಯ. ಆದರೆ ಇದನ್ನು ಮೀರಿ ಈ ಮನುಷ್ಯ ಜನ್ಮ ಸಿಕ್ಕಾಗ ನಮ್ಮನ್ನು ನಾವು ಸಂಸ್ಕಾರದಲ್ಲಿ ಅಥವಾ ಸಭ್ಯ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು, ಸಜ್ಜನ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ಯಾಕೋ ಒಂಟಿಯಾಗಿದ್ದೀನಿ ಅಂದುಕೊಂಡು ಕೆಟ್ಟವರು ಸಹವಾಸ ಮಾಡೋದು, ಅಯ್ಯೋ ಯಾಕೋ ದುಡ್ಡೇ ನಿಲ್ತಾ ಇಲ್ಲ ಅಂದುಕೊಂಡು ಕಳ್ಳತನ ಮಾಡೋದು, ಅಥವಾ ದುಡ್ಡೇ ಇಲ್ಲ ನನ್ನ ಹತ್ರ ಅಂತ ಕಳ್ಳತನ ಮಾಡೋದು, ಅಯ್ಯೋ ಯಾಕೋ ತುಂಬ ನಾಲ್ಗೆ ಕೆಟ್ಟು ಹೋಗಿದೆ ಅಂದ್ಕೊಂಡು ಕೆಟ್ಟದ್ದು ತಿನ್ನೋದು. ಅಂದರೆ ಬದುಕು ಬೋರ್ ಅನಿಸಿದಾಗಲೆಲ್ಲ ನಾವು ತುಂಬ ಸರಿ ತಪ್ಪೇ ಮಾಡಿಬಿಡ್ತೀವಿ. ತಡೆಯಪ್ಪ, ನನ್ನ ಬದುಕು ಒಂಥರ ವರ್ಣರಂಜಿತವಾಗಿರಬೇಕು, ಕಲರ್ಫುಲ್ ಆಗಿರಬೇಕು ಅಂತ. ಬಟ್ ಹಾಗೆ ನೋಡಿದ್ರೆ ಆಮೇಲೆ ಕಲರ್ಫುಲ್ ಅಂದ್ಕೊಂಡು ಹೋಗಿ ಅಲ್ಲಿ ಕೆಟ್ಟು ಆಮೇಲೆ ಅನಿಸುತ್ತೆ ಒಂಟಿಯಾಗಿ ಬೋರ್ ಅನಿಸುತ್ತಲ್ಲ, ಅದೇ ಪರವಾಗಿಲ್ಲ ಅಂತ. ಜಗತ್ತಿನ ಎಷ್ಟೋ ಜನರು ಹಾಳಾಗೋಗಿದ್ದು ಹೀಗೆ, ಹೌದಲ್ವ? ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಆಧ್ಯಾತ್ಮ ಚಿಂತನೆಗಳನ್ನು ಮಾಡ್ತಾ, ಜೊತೆಗೆ ಒಂದಷ್ಟು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ನಿಮಗಿದು ರುದ್ರಾಕ್ಷಿ ಹೊಸದಾಗಿ ಕಾಣ್ತಿರ್ಬೋದು. ನಿಮಗೆ ನನ್ನ ಒಂದು ಯಾವಾಗಲೂ ನನ್ನ ಅಭ್ಯಾಸ ಏನಂದರೆ, ಸ್ವಲ್ಪ ಏನೂ ಕೆಲಸ ಇಲ್ಲ ಅಥವಾ ಓದಿ ಆಯಿತು, ಕಾರ್ಯಕ್ರಮ ಮುಗೀತು, ಜನಗಳ ಹತ್ರ ಮಾತಾಡಿದ್ದಾಯಿತು, ಇನ್ನು ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಇನ್ನೂ ಟೈಮ್ ಇದೆ ಅಂದರೆ ನಾನು ರುದ್ರಾಕ್ಷಿ ಹಿಡಿದು ಧ್ಯಾನಕ್ಕೆ ಅಂದರೆ ರುದ್ರಾಕ್ಷಿ ಒಂದು ಧ್ಯಾನ ಮಾಡಿ ಆದಮೇಲೆ ಆ ಧ್ಯಾನದ ಶಕ್ತಿಯನ್ನು ಅಟ್ಲೀಸ್ಟ್ ಆ ರುದ್ರಾಕ್ಷಿಯಲ್ಲಿ ಶೇಖರಣೆಗೊಂಡ ಆ ಜ್ಞಾನದ ಅಥವಾ ಧ್ಯಾನದ ಶಕ್ತಿಯನ್ನು ನಮ್ಮೊಳಗಡೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿಕ್ಕೆ ರುದ್ರಾಕ್ಷಿಯನ್ನು ಯಾವಾಗಲೂ ಧರಿಸ್ತೀವಿ. ಬಟ್ ಬಹುತೇಕ ಸಾರಿ ನಾನು ಇದನ್ನು ಎತ್ತಿ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೆ. ಬಟ್ ಇವತ್ತು ಸಂಜೆ ಈಗೋ ಸ್ವಲ್ಪ ದೇಹದ ಆಯಾಸ ಜಾಸ್ತಿ ಆಯಿತು. ಹಾಗಾಗಿ ಧ್ಯಾನಕ್ಕೆ ಕೂತಾಗ ಶಿವಮಂತ್ರವನ್ನು ಜಪಿಸ್ತಾ ಅದನ್ನು ಹಾಗೆ ಮೈ ಮೇಲೆ ಹಾಕ್ಕೊಂಡೆ. ಅದು ಯಾವಾಗಲೂ ಇರುತ್ತೆ, ಅದು ತೋರಿಕೆಗಾಗಿ ಅಂತಲೂ ಅಲ್ಲ, ಅಥವಾ ಅದನ್ನು ನಾನು ಸಾಮಾನ್ಯವಾಗಿ ಧ್ಯಾನ ನಾನು ಯಾರು ಮುಂದೇನೂ ಮಾಡೋದಿಲ್ಲ. ನನ್ನ ಏಕಾಂತದ ಸಮಯ ಆಲ್ಮೋಸ್ಟ್ ಧ್ಯಾನದಲ್ಲೇ ನಾನು ಕಳೆಯೋದು. ಬಹುಶಃ ಮೊದಲೆಲ್ಲ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಏನೋ ಮಾತಾಡೋ ರೂಢಿ ಇತ್ತು. ಬಟ್ ಕಾಲಕ್ರಮೇಣ ನಾನು ಅದನ್ನು ಕಡಿಮೆ ಮಾಡಿಕೊಂಡು ಅದನ್ನು ಏಕಾಂತಕ್ಕೆ ಕೊಟ್ಟು, ಈಗ ನೀವು ಫ್ರೆಂಡ್ಸ್ ಜೊತೆ ಮಾತಾಡೋದು ತಪ್ಪು, ನಾನು ಒಬ್ಬನೇ ಅದ್ಭುತ ಅಂತ ಅಲ್ಲ, ನನಗೆ ಇದರಲ್ಲಿ ಸಂತೋಷ ಸಿಗುತ್ತೆ. ಹಾಗಾಗಿ ನಾನು ರುದ್ರಾಕ್ಷಿಯನ್ನು ಯಾವಾಗಲೂ ನನ್ನ ಧ್ಯಾನದ ಸಮಯದಲ್ಲಿ ಎಣಿಕೆಗೋಸ್ಕರ ಬಳಸ್ತೀನಿ. 108 ಮಣಿಗಳನ್ನು ಒಳಗೊಂಡಿರ್ತಕ್ಕಂತಹ ರುದ್ರಾಕ್ಷಿ. ನೀವು ಕೂಡ ಬೆಳಗ್ಗೆ ಸಂಜೆ ನೀವು ನಿಮ್ಮ ಮನಸ್ಸನ್ನು ಆ ರುದ್ರಾಕ್ಷಿಯ ಮೇಲೆ ಗಮನ ಇಟ್ಟು ನೀವು ಮಂತ್ರವನ್ನು ಜಪಿಸ್ತಾ, ಅದು ಓಂ ನಮಃ ಶಿವಾಯ ಇರ್ಬೋದು, ಓಂ ಕೃಷ್ಣಾಯ ನಮಃ ಅಥವಾ ವಾಸುದೇವಾಯ ನಮಃ, ಒಂದೊಂದು ಜಪಮಣಿಗೆ ಒಂದೊಂದು ಮಂತ್ರವನ್ನು ಅಥವಾ ಅದೇ ಮಂತ್ರವನ್ನು ಪುನಃ ಉಚ್ಚಾರ ಮಾಡಿದ್ರು ಏನು ತೊಂದರೆ ಇಲ್ಲ. ಹೌದಲ್ಲ? ಅಂದರೆ ಮನಸ್ಸು ಹರಿಬಿಡುವುದನ್ನು ನಾವು ತಡಿಬೇಕಷ್ಟೇ. ಅದಕ್ಕೆ ಇವೆಲ್ಲ ಸಾಧನಗಳಷ್ಟೇ, ಹೌದಲ್ಲ? ಇದಿಲ್ಲದೆ ಹೋದರೂ ಎಷ್ಟೋ ಸಾಧಕರು ಅವರು ಈ ಕೈಲಿ ಏನೂ ಇರಲ್ಲ, ರುದ್ರಾಕ್ಷಿ ಇರಲ್ಲ, ಜಪಮಣಿ ಏನೂ ಇರಲ್ಲ, ಆದರೂ ಅವರು ಸ್ಥಿತಪ್ರಜ್ಞರಾಗಿರ್ತಾರೆ. ನಾವಿನ್ನೂ ಆ ಹಂತ ತಲುಪಿಲ್ವಾ? ರುದ್ರಾಕ್ಷಿಯನ್ನು ಬಳಸ್ಕೊಳ್ಬೇಕು, ಹೌದಲ್ಲ?